ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲು ಕಾರಣವೇನು? ಭಾರತವನ್ನು ಹೊರತುಪಡಿಸಿ ಯಾವ ದೇಶ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತದೆ? ನಮಸ್ತೆ ವೀಕ್ಷಕರೇ, ಪ್ರೇರಣಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಗಸ್ಟ್ 15 ಪ್ರಪಂಚದಾದ್ಯಂತ ಅನೇಕ ದೇಶಗಳಿಗೆ ವಿಶೇಷ ದಿನವಾಗಿದೆ, ಏಕೆಂದರೆ ಅದು ಅವರು ಸ್ವಾತಂತ್ರ್ಯವನ್ನು ಗಳಿಸಿದ ದಿನಾಂಕವಾಗಿದೆ. ಭಾರತದಲ್ಲಿ ಇದನ್ನು 1947ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತ್ಯವನ್ನು ಗುರುತಿಸುವ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತದೆ. ಆದರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಆಚರಿಸುವ ಏಕೈಕ ದೇಶ ಭಾರತ ಮಾತ್ರವಲ್ಲ. ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸುವ ಇತರ 5 ದೇಶಗಳೆಂದರೆ ಭಾರತ, ಕಾಂಗೋ, ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ, ಲಿಚೆನ್ಸ್ಟೈನ್, ಬಹರೈನ್. ನಮಗೆ ಸ್ವಾತಂತ್ರ್ಯ ದೊರಕಿದ್ದು ಬ್ರಿಟಿಷ್ ಪಾರ್ಲಿಮೆಂಟ್ 1947 ಫೆಬ್ರವರಿ 20ರಂದು ಪಾಸ್ ಮಾಡಿದ ಇಂಡಿಯನ್ ಆಕ್ಟ್ ಆಫ್ ಇಂಡಿಪೆಂಡೆನ್ಸ್ 1947ರ ಪ್ರಕಾರ. ಆ ಅಧಿನಿಯಮದಲ್ಲಿ ಭಾರತವನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ ಮತ್ತು ರಿಪಬ್ಲಿಕ್ ಆಫ್ ಇಂಡಿಯಾ ಎಂಬ 2 ರಾಷ್ಟ್ರಗಳನ್ನಾಗಿ ವಿಭಜಿಸುವ ತೀರ್ಮಾನವು ಆಗಿ ಹೋಗಿತ್ತು. ಅದರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನಕ್ಕೆ ಅಧಿಕಾರವನ್ನು ಒಟ್ಟಿಗೆ ಹಸ್ತಾಂತರಿಸಿದ್ದು 1947ರ ಆಗಸ್ಟ್ 15ರಂದು, ಅಂದರೆ ಆಗಸ್ಟ್ 14 ಮತ್ತು 15ರ ನಡುವಿನ ಮಧ್ಯರಾತ್ರಿ. ಹೀಗಾಗಿ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ. ಪಾಕಿಸ್ತಾನದ ಪ್ರಮಾಣಿತ ಸಮಯವು ಭಾರತೀಯ ಪ್ರಮಾಣಿತ ಸಮಯಕ್ಕಿಂತ 30 ನಿಮಿಷ ಹಿಂದೆ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಮತ್ತು ಅದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದು ಆಗಸ್ಟ್ 14ರಂದು. ಹಾಗೆ ನೋಡಿದರೆ ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸಲು ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಬ್ರಿಟಿಷ್ ಸಂಸತ್ತು ನಿಗದಿ ಮಾಡಿದ ದಿನಾಂಕ 30 ಜೂನ್ 1948. ಆದರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಇಂತಹ ಯಾವುದೇ ವಿಳಂಬವನ್ನು ಸಹಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. 1939ರಿಂದ 1945ರ ತನಕ ನಡೆದ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಬ್ರಿಟನ್ನ ಮಿತ್ರ ರಾಷ್ಟ್ರವಾದ ಯುನೈಟೆಡ್ ಸ್ಟೇಟ್ಸ್ ಆಗಸ್ಟ್ 6 ಮತ್ತು 9ರಂದು ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ಅಣುಬಾಂಬ್ಗಳನ್ನು ಸಿಡಿಸಿತು. ನಗರಗಳು ನೆಲಸಮವಾದ ನಂತರ ಜಪಾನ್ ಬೇರೆ ದಾರಿ ಕಾಣದೆ ಬ್ರಿಟಿಷರಿಗೆ ಶರಣಾಯಿತು. ಅದು 1945ರ ಆಗಸ್ಟ್ 15ರಂದು. 1947 ಆಗಸ್ಟ್ 15ಕ್ಕೆ ಈ ಘಟನೆ ನಡೆದು 2 ವರ್ಷವಾದ ಕಾರಣ ಅಧಿಕಾರ ಹಸ್ತಾಂತರಕ್ಕೆ ಮೌಂಟ್ ಬ್ಯಾಟನ್ ಈ ದಿನವನ್ನು ಆಯ್ಕೆ ಮಾಡಿಕೊಂಡನು. ಇದಕ್ಕಾಗಿ ಹೋರಾಟ ಮಾಡಿದವರು ಅನೇಕರು. ಅವರಿಗೆ ನಾವು ಆಗಸ್ಟ್ 15ರಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.